नहीं मानते, तो हम किसी को तुम्हारे चलने का हमारा BLO ಮ್ಯಾಪಿಂಗ್ ಆದ ನಂತರ ವೋಟ್ ಡೀಟ್ ಆಗ್ಯಾವ ಮತ್ತೆ BLO ಮನಿ ವಿಸಿಟ್ ಮಾಡಕ್ಕೆ BLOಗೆ ಏನ್ ಗೈಡೆನ್ಸ್ ಕೊಡ್ತೀರಿ? ಒಂದು ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಏನು 30 ಜೂನ್ 2026ರಿಂದ 29 ಜುಲೈ 2026ರವರೆಗೆ ಏನು ಒಂದು ತಿಂಗಳ ಪ್ರತಿಯೊಬ್ಬರು BLOಗಳು ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಏನು ಈ ಹಿಂದೆ 2002ರ ಮತದಾರ ಪಟ್ಟಿರ್ತಕ್ಕಂಥವ್ರು ಅವ್ರ ಹೆಸರು ಫಿಲಪ್ ಮಾಡಬೇಕು. ಒಂದು ವೇಳೆ ಅವ್ರು ಇರದೇ ಇದ್ರೆ ಅವ್ರ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಫಾರ್ಮ್ ಫಿಲಪ್ ಮಾಡಕ್ಕೆ ಹೋಗಿದೆ. ಈಗಾಗಲೇ ಸುಮಾರು ಒಂದು 77% ನಾವು ಮ್ಯಾಪಿಂಗ್ ಮಾಡಿದ್ವಿ. ಅದರ ಪ್ರಕಾರ BLOಗಳು ಸಹಿತ ಮನೆಗೆ ಭೇಟಿ ನೀಡಿ ಈಗಾಗಲೇ ಫಾರ್ಮ್ ಫಿಲಪ್ ಮಾಡಿಸ್ಕೊಂಡು ಅಟೆಂಡ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿವರೆಗೂ ಸುಮಾರು ನಾವು ಒಂದು 59,000 ಜನರಿಗೆ ಈಗಾಗಲೇ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೋದಿಷ್ಟೇ, ಸಾರ್ವಜನಿಕರು ಸಹಿತ ನಮ್ಮ BLO ಮನೆಗೆ ಹೋದಾಗ ಅವ್ರ ಸಹಕಾರ ನೀಡಿ ಫಾರ್ಮ್ ಅನ್ನ ಫಿಲಪ್ ಮಾಡ್ಕೋಬೇಕು. ಒಂದು ವೇಳೆ ಅಕಸ್ಮಾತ್ ಸಹಾಯ ಬೇಕಂದ್ರೂ ಸಹಿತ ನಮ್ಮ BLOಗಳು ಸಹಿತ ನಾವು ಅವ್ರ ಸಹಾಯ ಮಾಡಿ ಫಾರ್ಮ್ ಫಿಲಪ್ ಮಾಡ್ಲಿಕ್ಕೆ ಹೇಳಿದೀವಿ. ಜೊತೆಗೆ ತಮ್ಗೆ ಗೊತ್ತಿರೋ ಈಗಾಗಲೇ ನಾವು BLOಗಳು ಸುಮಾರು 2-3 ಬಾರಿ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ನಾವು ಟ್ರೈನ್ ಅಪ್ ಮಾಡಿದ್ವಿ. ಅವರು ಸಹಿತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾರು BLOಗಳು ಸ್ವಲ್ಪ ಇದನ್ನಿದ್ದಾರೆ ಅವ್ರಿಗೂ ಸಹಿತ ನಾವು ಒಂದು ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡಿ ಪಾಲಿಕೆಯಿಂದೆಲ್ಲ ಕ್ರಮ ಕೈಗೊಳ್ತಿದ್ವಿ. ಬಟ್ ಸಾರ್ವಜನಿಕರು ಸಹಿತ ಸುಮಾರು ಜನ ಎಲ್ಲ ಪಾರ್ಟಿಯವರು ಸಹಿತ BLOಗಳು ಅಪಾಯಿಂಟ್ ಮಾಡಿ ನಮ್ಮ ಎಲ್ಲ ನ್ಯಾಷನಲ್ ಪಾರ್ಟಿ ಮತ್ತು ರೆಕಗ್ನೈಸ್ಡ್ ಪಾರ್ಟಿಯಿಂದ ಅಪಾಯಿಂಟ್ ಮಾಡಿದಂಥ BLOಗಳು ಸಹಿತ ಬಹಳ ಸಹಕಾರ ನೀಡಿ ನಮ್ಗೆಲ್ಲರಿಗೂ ಸಹಿತ ಒಂದು ಜನರಿಗೆ ಅವೇರ್ನೆಸ್ ಮೂಡಿಸಿ ಇದನ್ನ ಯಶಸ್ವಿ ಆಗಲಿಕ್ಕೆ ಬಹಳ ನಮ್ಮ ಶ್ರಮ ವಹಿಸಿದ್ರೆ ಕೋಆಪರೇಟ್ ಮಾಡ್ತಾರೆ. ಅವ್ರಿಗೂ ಸಹಿತ ತಮ್ಮ ಮಾಧ್ಯಮ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ಸಹಿತ ಈಗ ಸ್ಟಾರ್ಟ್ ಆಗಿ 4 ಡೇಸ್ ಆಯಿತು ಇವತ್ತಿಗೆ. ಹೀಗಾಗಿ ಇನ್ನೂ ಸಹಿತ ನಮಗೆ ಇನ್ನು ಈಗ ನಮ್ಮ ಹಾರ್ಡ್ಲಿ ಒಂದು 15 to 20% ಮಾತ್ರ ಆಗಿದೆ. ಇನ್ನು ನಾವು 100% ನಾವು ರೀಚ್ ಆಗಬೇಕಿದೆ. ಬೈ 20th ಜುಲೈ ಒಳಗೆ ನಾವು 100% ರೀಚ್ ಮಾಡಲಿಕ್ಕೆ ನಮಗೆ ಡೈರೆಕ್ಷನ್ಸ್ ಇದೆ. ಆ ಪ್ರಕಾರ ನಾವು ಸಹಿತ ಯುದ್ಧೋಪಾಯದಲ್ಲಿ ಕೆಲಸ ನಿರ್ವಹಿಸಿದ್ವಿ. ಅದಕ್ಕೆ ನಮ್ಮ ಮಾಧ್ಯಮ ಮೂಲಕ ನಾವು ಕೇಳಿದ್ರೆ ಎಲ್ಲ ಮತದಾರರು ಸಹಿತ ನಮ್ಗೆ ಮನೆಗೆ ಬಂದಂತ BLOಗಳಿಗೆ ಸಹಕಾರ ನೀಡಿ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿ ಅವರೆಲ್ಲರೂ ಸಹಿತ ಮತದಾರ ಪಟ್ಟಿಲಿ ಅವ್ರ ಹೆಸರನ್ನ ನೋಂದಾಯಿಸಬೇಕು ಅಂತ ಕೇಳ್ತಿದ್ವಿ. ಯಾರಾದರೂ ಮತದಾರ ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲಪ್ ಮಾಡಿ ಕೊಡಲಿಲ್ಲ ಅಂದ್ರೆ ಅವ್ರ ಹೆಸರು ಸಹಿತ ಮತದಾರ ಪಟ್ಟಿಲಿ ಪಬ್ಲಿಷ್ ಆಗಲ್ಲ. ಅದಕ್ಕಾಗಿ ಎಲ್ಲಾ ಮತದಾರರು ಸಹಿತ ತಮ್ಮ ಮತದಾನದ ಒಂದು ಹಕ್ಕನ್ನು ಚಲಾಯಿಸುವ ಸಲುವಾಗಿ ಪ್ರತಿಯೊಬ್ಬರು ಸಹಿತ ಮತದಾರ ಪಟ್ಟಿಯಿಂದ ಅವರ ಹೆಸರು ಹೊರಗುಳಿದಂತೆ ಎಲಿಜಿಬಲ್ ವೋಟರ್ಸ್ ಯಾರು ಹೊರಗುಳಿಬಾರದು, ಇನ್ಎಲಿಜಿಬಲ್ ವೋಟರ್ಸ್ ಇದರಲ್ಲಿ ಸೇರಬಾರದು ಅಂತ ಚುನಾವಣಾ ನಿರ್ದೇಶನ ಇದೆ. ಆ ಪ್ರಕಾರ ಪ್ರತಿಯೊಬ್ಬರು ಮನೆಗೆ ಭೇಟಿ ನೀಡಿ ನಾವು ಇದನ್ನ ಏನು ಮತದಾರ ಪಟ್ಟಿ ಪರೀಕ್ಷೆ ಮಾಡ್ತಾ ಇದೀವಿ. ಸರ್, ಬಹಳಷ್ಟು ಮಂದಿ ಎನ್ಯುಮರೇಷನ್ ಫಾರ್ಮ್ ಬಂದಿಲ್ಲ. ಇಲ್ಲ, ಒಂದೇನಂದ್ರೆ ಜನರಿಗೆ ಏನಾಗ್ತದೆ, ಈಗ ಸ್ಟಾರ್ಟ್ ಆಗಿ 4 ಡೇಸ್ ಆಯ್ತು. ಇವತ್ತಿಗೆ ಜನಕ್ಕೆ ಏನಾಗಿದೆ ಇನ್ನೂ ಬಂದಿಲ್ಲ ಅದಕ್ಕಂದ್ರೆ ಒಂದು ಮನುಷ್ಯ ಒಂದ್ ದಿನಕ್ಕೆ 100 ಜನಕ್ಕೆ ಮನೆಗೆ ಹೋಗಿ ಫಾರ್ಮ್ ಕೊಡಬಹುದು. ಅದಕ್ಕಾಗಿ ಸುಮಾರು ಪ್ರತಿಯೊಂದು ಮತಗಟ್ಟಲೆ 800ರಿಂದ 1000, 1200, 1500 ಈ ತರ ವೋಟರ್ಸ್ ಇದ್ದಾರೆ. ಈಗ ಕೊಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ವಾರ ಹೆಚ್ಚು ವೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಜನರಿಗೆ ಆತಂಕ, ನಮ್ಮ ಜನ ಹೋಟೆಲ್ ಲಿಸ್ಟ್ ಇಂದ ಹೊರಗಡೆ ಉಳಿಬಾರದು ಅಂತಕೊಂಡು ಜನರು ಸಹಿತ ಆತಂಕ ಪಡ್ತಾರೆ. ಆತರ ಯಾರು ಆತಂಕ ಪಡೋದಿಲ್ಲ. ನಮ್ಮ BLOಗಳು ಬಂದು ಅವ್ರು ಫಾರ್ಮ್ ಕೊಡ್ತಾರೆ. ಅವ್ರು ಫಾರ್ಮ್ ಫಿಲಪ್ ಮಾಡಿಕೊಟ್ರೆ ಯಾರ್ದು ಹೋಟೆಲ್ ಲಿಸ್ಟ್ ಹೆಸರು ಉಳಿಲ್ಲ. ಈಗ ಅದು ಪಾರ್ಟ್ ನಂಬರ್ BLO ಆದ್ಮೇಲೆ ಅವ್ರ ಕಡೆ ಫಾರ್ಮೇ ಇಲ್ಲ, ಅವ್ರ ಏನಂತಾರಂತ ಮಹಾನಗರ ಪಾಲಿಕೆಗೆ ಹೋಗಿ ನಿಮ್ ಫಾರ್ಮ್ ತಗೊಂಡ್ ಬರ್ರಿ ಅಂತ. ಇಲ್ಲ, ಯಾರ್ದು ಇಲ್ಲ, 2025 ಏನ್ರಿ ಹೋಟೆಲ್ ಲಿಸ್ಟ್ ಇರ್ತಕ್ಕಂಥ ಪ್ರತಿಯೊಬ್ಬರು ಮತದಾರರಿಗೆ ನಮ್ಗೆ ಫಾರ್ಮ್ ಇದು ಎನ್ಯುಮರೇಷನ್ ಫಾರ್ಮ್ ಇದೆ. ಆ ಫಾರ್ಮ್ ಅನ್ನು ನಾವು BLO ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. BLOಗಳು ಸಹಿತ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವುದೂ ಆತರ ಮಿಸ್ಪ್ಲೇಸ್ ಆಗಿಲ್ಲ. ಒಂದ್ ವೇಳೆ ಅಕಸ್ಮಾತ್ ಕಳ್ಕೊಂಡ್ರು ಸಹಿತ ನಾವು ಪ್ರಿಂಟ್ ತೆಗೆದು ಕೊಡ್ತಾ ಇದ್ವಿ. ಯಾರಿಗೂ ಆತರ ನಾವು ಮತದಾರರಿಗೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ತಿದ್ದುಪಡಿ ಆಯ್ತಂದ್ರೆ ಏನಾರು ತಪ್ಪಾಯ್ತಂದ್ರೆ ಇಲ್ಲ, ಆತರ ಏನು ಇಲ್ಲ. ತಪ್ಪು ಬರಿಬಾರ್ದು ಮೊದಲೇ ಮಾತಿಗೆ. ಈಗ ರೆಕ್ಟಿಫಿಕೇಶನ್ ಮಾಡಿ ಮತ್ತೆ ಮುಂದೆ ಬರ್ತಾರೆ, ಹೇಳ್ತಿ ಅದು ಸ್ಕ್ರಾಚ್ ಮಾಡಿ ಗಂಡ ಅಂತ ಯಾವ್ದು ಸಹಿತ BLO ಅವ್ರಿಗೆ ನಾವು ಚೆಕ್ ಮಾಡಿ ಪರ್ಸನಲ್ ವಿಸಿಟ್ ಮಾಡಿ ಚೆಕ್ ಮಾಡಕ್ ಹೇಳ್ತೀವಿ. ಏನ್ ನಾವು ಆನ್ಲೈನ್ ಡಿಸ್ಚಾರ್ಜ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಅಲ್ಲೇ ಸಹಿತ ಯಾವ್ದು ತಪ್ಪು ಮಾಡಲ್ಲ ನಾವು ಈಗಾಗಲೇ ಹೇಳಿದ್ವಿ. ಅಂತ ಯಾರು ಪ್ರಸಂಗ ಚೆಕ್ ಮಾಡ್ತೀವಿ. ಥ್ಯಾಂಕ್ ಯು. ಒಂದೊಂದು BLOಗೆ ಒಂದೇ ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ಸಿಗ್ತೈತೆ, 2 ಫಾರ್ಮ್ ಬರಬೇಕು. 2 ಫಾರ್ಮ್, ಹೌದು 2 ಫಾರ್ಮ್. ಒಬ್ಬೊಬ್ಬರಿಗೆ ಒಂದೇ ಫಾರ್ಮ್ ಬಂದಿದೆ. ಇಲ್ಲ, ಆತರ ಯಾವುದೂ ಇಲ್ಲ. ನಾವು ಪ್ರತಿಯೊಬ್ಬರು ಚುನಾವಣಾ ಆಯೋಗದ ನಮ್ಮ ಪ್ರತಿಯೊಬ್ಬರಿಗೆ 2 ಫಾರ್ಮ್ ಕೊಟ್ಟಿದ್ವಿ. ಹಂಗೇನಾರು ಅಕಸ್ಮಾತ್ ನಮ್ ಗಮನಕ್ಕೆ ಸಹಿತ ನಾವು ಇನ್ನೊಂದು ಪ್ರಿಂಟ್ ತೆಗೆದುಕೊಡಕ್ಕೆ ಅವಕಾಶ ತೆಗೆದುಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಬಿಜಾಪುರ ನಗರದಲ್ಲಿ SIR ಪ್ರಕ್ರಿಯೆ ಏನು ಶುರು ಆಗ್ಯದ. ಆ ನಿಮಿತ್ತನಲ್ಲಿ ಬಿಜಾಪುರ ನಗರ ಎಲ್ಲ ಜನರು ಭಯಭೀತಿ ಆಗ್ಯಾರ. ಯಾಕಂತಂದ್ರ ಇದು ನಾವು SIR ಫಾರ್ಮ್ ತುಂಬಿ ಕೊಟ್ಟಿಲ್ಲ ಅಂದ್ರೆ ನಮ್ದು ಓಟ್ ಡಿಲೀಟ್ ಆಗ್ತದ, ನಮ್ಗೆ ರಾಷನ್ ಸಿಗಂಗಿಲ್ಲ, ಮತ್ತು ನಮ್ಗೆ ವಿದ್ಯುತ್ ಸಿಗಂಗಿಲ್ಲ, ನಮ್ಗೆ ದೇಶ ಹೊರಗೆ ಹಾಕ್ತಾರ ಅಂತೇಳಿ ಇದು ಎಲ್ಲ ಏನದಲ್ಲ, ಇದು ಅಂಜುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ
ಈ ಭಾರತ ದೇಶದಲ್ಲಿ ಇದು ಫಸ್ಟ್ ಟೈಮ್, ಮೊದಲೇ ಬಾರಿ ಇದು SIR ಆಗ್ತಾ ಇಲ್ಲ. ಮೊದಲೇ ಪ್ರಧಾನಮಂತ್ರಿ ಇದ್ದಾಗ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗೂ ಆಗ್ಯದ, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗೂ ಆಗ್ಯದ, ಇಂದಿರಾ ಗಾಂಧಿ ಅವರು ಇದ್ದಾಗೂ ಆಗ್ಯದ, ರಾಜೀವ್ ಗಾಂಧಿ ಅವರು ಇದ್ದಾಗ ಆಗ್ಯದ, ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು 2002 ಮತ್ತು ಆಗ್ಯದ. ಈ ರೀತಿ ಏನದಲ್ಲ, ಈ ಕೆಲವು ರಾಜಕಾರಣಿಗಳು ಏನದಲ್ಲ ಜನರ ನಡುವೆ ಒಂದು ಭಯದ ವಾತಾವರಣ ಹುಟ್ಟಿಸ್ಲಾಗತ್ತಾರ. ಯಾಕಂತಂದ್ರೆ ಅವರು ಈ ರೀತಿ ಮಾಡಿದರೆ ಅವ್ರು ರಾಜಕೀಯ ನಡೀತದ. ಆದ್ರೆ ನಾವು ಈ ಮಾಧ್ಯಮ ಮುಖಾಂತರ ಎಲ್ಲ ಬಿಜಾಪುರ ನಗರಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀವಿ. ಯಾರೂ ಅಂಜುವ ಅವಶ್ಯಕತೆ ಇಲ್ಲ. ಇದು SIR ಫಾರಮ್ ಏನದಲ್ಲ, ಇನ್ಫಾರ್ಮೇಷನ್ ಫಾರಮ್, ಇದು ಯಾರ ಜೊತೆಗೆ ನೀವು ಮ್ಯಾಪಿಂಗ್ ಆಗಿರಿ ಅದರ ಜೊತೆಗೆ ಅವರು ಕರೆಕ್ಟಾಗಿ ನೀವು ಫಾರಮ್ ಫ್ಲಿಪ್ ಮಾಡಿಕೊಟ್ರೆ ನಿಮ್ಮದು ಓಟ್ ಇಲ್ಲಿ ಇಡಬೇಕು ಏನು ಡಿಲೀಟ್ ಆಗ್ಬೇಕು ಅದು ನಿರ್ಧಾರ ಮಾಡೋರು ಕಮಿಷನರು. ಅದು ಭಯಭೀತ ಆಗಿ ನೀವು ಎಲ್ಲರೂ ಈಗ ನೋಡಬೇಕಿತ್ತು. ಇಲ್ಲಿ ನಾವು ಇಲ್ಲಿ ಸಾಥಿ ಫೌಂಡೇಶನ್ದವರು ಮತ್ತೆಲ್ಲ ಜಮಾತಿನವರು ಎಲ್ಲರೂ ಕೂಡಿ 33 ತಿಂಗಳಿಂದ ಇವರು ಕೆಲಸ ಮಾಡತ್ತಾರೆ. ಇವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಈಗ ಇವರು BLO ಅಪಾಯಿಂಟ್ ಮಾಡ್ಯಾರ, ಪ್ರತಿಯೊಂದು ರಾಜಕಾರಣಿಗಳು BLO ಅಪಾಯಿಂಟ್. ಈಗ ಮಳಿ ಬತ್ತು, ಎಲ್ಲರೂ ಭಯಭೀತ ಆಗಿ ಆ ಕಡೆ ಓಡಾಡೋದು ತಿರುಗಾಡೋದು. ನಾವು ಫಾರಮ್ ತುಂಬಿಲ್ಲ, ಕರೆಕ್ಟಾಗಿ ಅದು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಮ್ಗೆ ತೆಗಿತಾರ, ರಾಷನ್ ಸಿಗಂಗಿಲ್ಲ, ಅದು ಅಕ್ಕಿ ಸಿಗಂಗಿಲ್ಲ, ಮತ್ತು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, 5 ಗ್ಯಾರಂಟಿ ವಂಚಿತ ಆಗ್ತೀವಿ ಅಂತೇಳಿ ಇದೇನು ಭಯದ ವಾತಾವರಣ ಇವು ಸೃಷ್ಟಿ ಮಾಡತ್ತಾರ. ಇದೆಲ್ಲ ಸುಳ್ಳು ಐತಿ, ಯಾರೂ ಅಂಜುವ ಅವಶ್ಯಕತೆ ಇಲ್ಲ. SIR ಏನು ಮೊದಲು ಆಗ್ಯದ ಒಂದು 6-7 ಸರ್ತಿ, ಅವಾಗ ಸೋಷಿಯಲ್ ಮೀಡಿಯಾ ಇಷ್ಟು ಆಕ್ಟಿವ್ ಇದ್ದಿದ್ದಿಲ್ಲ, ಯಾರಿಗೆ ಗೊತ್ತಿದ್ದಿದ್ದಿಲ್ಲ. ಈಗ SIR ಆಗಲಾಗ್ತದಲ್ಲ, ಪ್ರತಿಯೊಂದು ಫೋಟೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಖಾಂತರ ಪೋಸ್ಟ್ ಆಗ್ಲಾಗ್ತದ, ಎಲ್ಲರೂ ಭಯಭೀತ ಆಗ್ಲಾಗ್ತಾರ. ಒಳಗೆ ಸಾಥಿ ಫೌಂಡೇಶನ್ದವರು 3 ತಿಂಗಳಿಂದ ಕೆಲಸ ಮಾಡತ್ತಾರ. ಈಗ ಅವರು BL ಅವರು ಈಗ ಅವ್ರಿಗೆ ಹೆಲ್ಪ್ ಮಾಡತ್ತಾರ. ಮೊದಲೇ ಇವರು ಡಾಟಾ ತಕೊಂಡು ಕೂತಾರೆ. ಇವ್ರದ್ದು ಬೂತ್ ಒಳಗೆ ಒಂದು 1300 ಓಟ್ ಅದಾವ. ಗಾಬರಿ ಆಗ್ಬೇಡ್ರಿ, ಭಯ ಪಡಿಬೇಡ್ರಿ, ಎಲ್ಲರೂ ಕೂಡಿ ಜಮಾತವರು ಸಪೋರ್ಟ್ ತಗೋರಿ, ಫಾರಮ್ ಕರೆಕ್ಟಾಗಿ ತುಂಬ್ರಿ. ಫಾರಮ್ ತುಂಬು ಟೈಮ್ನಾಗ ಯಾವ ತಪ್ಪು ಮಾಡಬೇಡ್ರಿ. ಇದಕ್ಕೆ ಯಾವ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಯಾರು ಭಯ ಪಡ್ಬೇಕಂದ್ರೆ ಯಾರ್ದು 2-3 ಓಟ್ ಅದಾವಲ್ಲ, ಡೂಪ್ಲಿಕೇಟ್ ಓಟ್, ನಕಲಿ ಓಟ್, ಬೋಗಸ್ ಓಟ್ ಅದಲ್ಲ, ಅವ್ರು ಭಯ ಪಡಿಬೇಕು. ಇವ್ರು ಎಲ್ಲರೂ ನಿಜವಾದ ಪ್ರಮಾಣವಾಗಿ ಇವರು ಕರೆಕ್ಟಾಗಿ ವೋಟರ್ ID ಯಾರ್ದೈತಿ ಅವ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ಕಮಿಷನರ್ ಅವರು ಬಂದಿದ್ರು, ಆಶ್ವಾಸನೆ ಕೊಟ್ಟಾರ, ಯಾರು ಅವಸರ ಮಾಡಬೇಡ್ರಿ. ಈಗ ನಾಳೆ ದಿನ ನಾವು ಕಮಿಷನರ್ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅಂದ್ರೆ ಪ್ರತಿಯೊಂದು BLOಗೆ ಅವ್ರವ್ರ ಮನೆಗೆ ಕಳಿಸ್ರಿ, ಸಮಾಧಾನದಿಂದ ಫಾರಮ್ ತುಂಬಿ, ಯಾರು ತುಂಬಕ್ಕಾಗಂಗಿಲ್ಲ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ತುಂಬಿಸ್ರಿ ಹತ್ತಿರಿ ಅವ್ರಿಗೆ ಮನವಿ ಮಾಡ್ಕೊಂಡಿವಿ. ಸಾಥಿ ಫೌಂಡೇಶನ್ದವರು ಎಲ್ಲರೂ ಅವ್ರಿಗೆ 19 ಮತ್ತು 20 ವಾರ್ಡ್ ಇಬ್ರು 20 ನಂಬರ್ ವಾರ್ಡ್ ಜಮಾತ್ನವರು ಅವ್ರು ಮನವಿ ಮಾಡ್ಕೊಂಡ್ರ, ಅವ್ರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ರ. ಮುಂದೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ತಡಿ ಮಾತು. अस्सलाम वालेकुम रहमतुल्लाहि वबरकातुहू। आज कमिश्नर साहब भी आए थे कि SIR के बारे में सबको मालूम है। सब जने पैनिक में, सब जने डर रहे हैं। डरने की कोई बात नहीं है। पहली बात, SIR हर इंसान को करना है जो 18 साल के ऊपर है। उसे क्या भी ये नहीं है, जो सब मैपिंग कर रहे हैं वो तुम्हें फॉर्म में भर को देने का है, दूसरा काम क्या भी नहीं है। मतलब मेरा फॉर्म क्या होता, तेरा फॉर्म क्या होता, अगर को भागा ब्यागी कर को तो फॉर्म फाड़ ले, गंवा ले, वो जिम्मेदारी तुम्हारी। दूसरी फॉर्म मिलने वाला नहीं, साफ साफ सुन लो, दूसरा फॉर्म मिलने वाला नहीं। इसके वास्ते BLO तुम्हारे घर को आते हैं और वो फॉर्म भी गलत माहिती दे तो तुम ना फिर एक्शन होने वाला। उसके वास्ते क्या भी करो ना, को टेंशन ना कर लो, तुम्हारे घर में बैठो और जब BLO आते हैं तुम्हारा आधार कार्ड, वोटर ID संभाल को रखो। 2002 का जो तुम्हारे खुद का है तो खुद का लो, माँ बाप का है तो माँ बाप का लो, दादा दादी का है तो दादा दादी का लो, वो माहिती भरने का है। अगर वो भी नहीं रहा, डरूनों को मेरा नहीं मिल रहा, सर्वर ये में, वो क्या BLO तुम्हारा मैपिंग करे, उनके मोबाइल भी आराम से मिलता, उन्हें 2 मिनट में काम करको देते हैं। चुपका चुपिच मेरा आया तेरा आया। और ये सबसे बड़ी बात ये याद रख लो कि 2 अगर वोटर आइडिया है, एक डिलीट करो, एक रखो, नहीं करो तो तुम्हारा 420 का केस पढ़ो, तुम्हारा भी कानूनी कार्रवाई होती है। वो ख्याल रखो बस। बाकी का बहुत इजी है, बहुत आसान है। 1 महीने का पूरा 30 दिन का टाइम है। अगर 3-4 दिन वेट करो या 10 दिन वेट करो, अगर तुम्हारे BLO तुम्हारे पास नहीं आ रहा, तुम्हारा फॉर्म तुम्हारा नहीं मिल रहा, तो ECI नेट प्ले स्टोर में जाओ, तुम्हारा ऐप मिलता, वहाँ तुम्हारा SCQ BYT नंबर भाने के बाद तुम्हारा पार्ट नंबर, सीरियल नंबर मिलता। वो पार्ट नंबर को BLO को फोन लगाओ, तुम्हारा घर को लगा को देता। इतना से बाकी का तुम्हें क्या भी प्रॉब्लम नहीं है। आज वार्ड नंबर 20 में कमिश्नर साहब की मुलाकात हुई। उन्होंने हमें इस बात की जानकारी दी कि ये जो SIR है
ये बिल्कुल घबराने की कोई जरूरत नहीं है। यहाँ पर हमारे BLO जो है हर घर पर विजिट करके तुम्हारे पूरे काम को अंजाम देंगे, कार्रवाई पूरा करेंगे। इससे कोई घबराने नहीं। और 1 महीने का पूरा मुकम्मल टाइम है हमारे पास, 1 महीने का टाइम है। इसलिए ये जो लोग घबराहट से वहाँ पर यहाँ पर जाकर जो ये धूम मची हुई है, इससे परहेज करें। और हर घर को इनका विजिट होगा और आकर ये हमारे जो SIR का जो कार्रवाई होने वाली है वो सही तरीके से BLO आकर अपने अपने घर पर करेंगे। और जो कुछ भी अगर हमारे समझ के बाहर है या तो हमें जानकारी नहीं हो रही है इसके बारे में, तो BLO पूछो। BLO के अगर नई बात समझ में आ रही है तो BLA बोल के उनके ऊपर जो ऑफिसर है उनसे बात करेंगे। उसके बावजूद भी नहीं हुआ तो कमिश्नर से बात करके हम इसका हल निकालेंगे। इतना कहते हैं मैं अपनी बात को खत्म करता हूँ। मैं सलीम देगना बात कर रहा हूँ, ये 20 नंबर वार्ड से। अब कमिश्नर को हमें इधर बुलाए थे साथी फाउंडेशन तरफ से। SR के बारे में क्या है, पब्लिक बहुत कुछ क्या है मालूम, इधर उधर क्या है जाना आना कर रही। इसके बारे में कमिश्नर साहब को बुलाए थे। वो कमिश्नर बात करे क्लियर कि तुम्हारे घर घर आको नो विजिट कर को सो क्या है मालूम अगर फार्म दे को तुम्हारा लिख ले को कर को जाता है। इसके बारे में क्या है पब्लिक क्या है पूरा हरेसमेंट नको हो, सो क्या है अपने घर में रहो। इसके बारे में क्या है मालूम है क्या सब क्या है कि निवान से क्या है मालूम क्या काम करेंगे। इसके बारे में क्या है हमें साथी फाउंडेशन से ये पूरा काम कर रहे हैं। अस्सलाम वालेकुम। अस्सलाम वालेकुम। ये इंदिरा नगर वार्ड नंबर जो है 20 से ये कह रहे हैं कि यहाँ जो है लोग जो है बहुत परेशान है, इसलिए कि जो है वो फार्म ले को जो है वो भरने का भी जो है जो फर्क बढ़ रहे हैं। हमारे यहाँ जो है एक स्पॉट बना है, वहाँ जो है वो भरने लगा रहे हैं, शाम के टाइम को हमें भरने लगा रहे हैं। और BLO को भी क्या है वो कहाँ हैं उनको को बार बार फ़ोन करके उनको भी जो है परेशान कर रहे हैं। और ये स्कूल के अंदर आकर जो है यहाँ भी परेशान कर रहे हैं लोग। तो लोग जो है बहुत घबराए हुए हैं। इसलिए जो है ये घबराने की क्या जरूरत नहीं है कि बोले तो ये बहुत ये बड़ा भी मसला नहीं है। इंशाल्लाह ये मसला हल होगा। बहुत से सारे जने जो है इसके अंदर जुड़ को काम कर रहे हैं। हमारे यहाँ इंदिरा नगर बैतुल मामूर मस्जिद के बाजू में कॉम्प्लेक्स में जो है एक 10-12 बच्चे जो है मतलब उससे ज़्यादा बच्चे जो है 2 महीने से काम कर रहे हैं, मापिंग करे। और जो है उनका जो है पूरे होटल्स कहाँ हैं, 2002 में कहाँ बैठे, उनके माँ बाप कहाँ बैठे, वो सब जो है निकाल को क्या है आज उन्हें पूरा यहाँ तक लाएं। आज लोग जो है वो फार्मा के असर जो है इधर उधर फिर रहे हैं, वो मैडमा कहाँ है वहाँ फिर रहे हैं। अभी जो कमिश्नर आज आए थे और उनके हाफिसर भी आए थे, 2-3 हाफिसरा, उन्होंने जो बोले ये घर घर जाकर जो है उनको दो बोल को मेहरमा को ताकीद दिए, मतलब BLO को जो है वो घर को उनको ताकीद दिए कि जो है तुम्हें उनके घर को जाको क्या है वो फार्म देना। फिर बाद में जो है भरने का जब लेट हो तो भी चलता, लेकिन किसी जानकारी से भरा होकर बोले उन्होंने। अब वो जानकारी बोले तो यहाँ है हमारे गली के अंदर क्या है बहुत से बच्चे बैठे हैं हमारे पास, कन्नड़ सीखेस वाले, कन्नड़ में भरते हैं, इंग्लिश में भरे तो भी चलता बोल को बोले उन्होंने ऑफिसर भी। तो सही स्पेलिंग जरो भरो होकर को ऐसा बोले उन्होंने। तो मेरी अपनी तरफ से गुजारिश है कि जो है घबराने की कोई बात नहीं है। इंशाल्लाह जो है सब काम जो है अच्छा होता। क्या भी जो है तुम्हें ये करने को और सब्र से करो काम। सब जने आपको एकदम ठहर को मेरा भरो तेरा भरो कर बोले तो जो है बहुत परेशानी होती, भरने वाले को परेशानी होती। तो जो है आप सब जो है एकदम जो है समाधान से आगो भर लिए तो सबका होता। अभी कम से कम 27 दिन बाकी है। 27 दिन में कितने जने भरेंगे आप? कम से कम क्या नहीं तो भी एक बूथ को जो है 1200 वोटर्स हैं। 1200 वोटर बहुत हो तो 10-12 दिन के अंदर भरे जाते हैं। लोग 24 गड़बड़ कर रहे हैं। ऐसा गड़बड़ न को करो। समाधान शाह को जो है उनके घर को जाको देते हो नो मैडम BLO वो ले को जो है फार्म जो है अपनी हिफाजत में रखो, फार्म को गमो न को।